ನಾನು ಬಂದದ್ದು ದೃಷ್ಟಿಯವರ ಪ್ರೀತಿ ಮತ್ತು ವಿಶ್ವಾಸಕ್ಕಾಗಿ. ಅದಕ್ಕೆ ಮೊದಲು ನಾನು ನಮಸ್ಕಾರ ಮಾಡ್ತೀನಿ. ಇನ್ನು ನಾನು ಇವತ್ತು ಮಹಿಳಾ ದಿನ ಅಥವಾ ನಿನ್ನೆ ಮಹಿಳಾ ದಿನ, ಇವತ್ತು ಮಹಿಳಾ ದಿನದ ನೆನಪಿನ ಕಾರ್ಯಕ್ರಮ ಅಂತ ಅವ್ರು ಮಾಡ್ತಿದ್ದಾರೆ. ನಾನು ಬಹಳ ಬಾರಿ ಎಲ್ಲರಿಗೂ ಹೇಳೋದಿದೆ, ನಾನು ಮಹಿಳೆ ಅಲ್ಲ ಅಂತ. ಈ ಮಹಿಳೆ ಅಲ್ಲ ಅಂದ್ಕೊಳ್ಳಿ, ಹಾಗಾದರೆ ಇವರಿಗೆ ಗಂಡಸರ ಜೊತೆಗೆ ಈಕ್ವಲ್ ಆಗುವ ಒಂದು ಮನೋಧರ್ಮ ಉಂಟು ಕಾಣ್ತದೆ, ಅದಕ್ಕೆ ಅವರು ಮಹಿಳೆ ಅಲ್ಲ ಅಂತ ಹೇಳುವಂಥ ಸಾಮಾನ್ಯವಾಗಿ ಎಲ್ಲರೂ ತಿಳಿಯಬಹುದಾದ ಒಂದು ಯೋಚನಾ ಕ್ರಮ ಇದೆ. ನಾನು ಅದೂ ಅಲ್ಲ. ಮತ್ತೆ ಇನ್ನೂ ಏನು ಅಂತ, ಶ್ವೇತಾಶ್ವತರ ಉಪನಿಷತ್ತು ಒಂದು ಕಡೆ ಒಂದು ಮಾತು ಹೇಳುತ್ತೆ, ಅಧ್ಯಾತ್ಮದ ದಾರಿಯಲ್ಲಿ ನೀನು ನಿಜವಾಗಿ ನಡೆಯುವುದಕ್ಕೆ ಪ್ರಾರಂಭ ಮಾಡಿದರೆ, ನೀನು ಗಂಡು ಇದ್ದರೆ ನಿನಗೆ ಹೆಣ್ಣಾಗಲಿಕ್ಕೆ ಬರಬೇಕು, ನೀನು ಹೆಣ್ಣು ಇದ್ದರೆ ನಿನಗೆ ಗಂಡಾಗಲಿಕ್ಕೆ ಬರಬೇಕು, ಇದು ಎಲ್ಲವೂ ಅಲ್ಲದ ಮೂರನೆಯ ಒಂದು ಲಿಂಗ ಸ್ಥಿತಿಯು ನಿನಗೆ ಸಾಧ್ಯವಾಗಬೇಕು. ಇದರಾಚೆಗೆ ದೇವಲಿಂಗ ಎನ್ನುವ 4ನೆಯ ಸ್ಥಿತಿಯನ್ನು ತಲುಪಬೇಕು ಅಂತ ನನ್ನ ಕನಸು ಅಥವಾ ನನ್ನ ಹಸಿವು ಆ 4ನೆಯ ಲಿಂಗದ ಕಡೆಗೆ. ಅಲ್ಲಿ ಅದು ನಡುವೆ ಸುಳಿವಾತ್ಮ, ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಅಂತ. ಇದೆಲ್ಲ ಬುರುಡೆಯ, ಹೀಗೊಂದು ಆಗಲಿಕ್ಕೆ ಬರ್ತದ ಅಂತ ಪ್ರಶ್ನೆ. ಹೆಣ್ಣು ಅಂತ ಒಪ್ಪಿಕೊಂಡವರಿಗೆ ಹೆಣ್ಣೆ, ಗಂಡು ಅಂತ ಒಪ್ಪಿಕೊಂಡವರಿಗೆ ಗಂಡೆ. ಪಕ್ಕಾ ಗಂಡಸಿನ ಹತ್ರವೂ ಏನೂ ಆಗೋದಿಲ್ಲ, ಪಕ್ಕಾ ಹೆಣ್ಣು ಅಂತ ನಾಚಿಕೊಂಡವಳಿಂದಲೂ ಏನೂ ಆಗೋದಿಲ್ಲ. ನೀವು ಸ್ವಲ್ಪ ರಿಟ್ರಾಸ್ಪೆಕ್ಟಿವ್ಲಿ ಒಮ್ಮೆ ಹಿಂದೆ ಅವಲೋಕನ ಮಾಡಿ ನೋಡಿ. ಜಗತ್ತಿನಲ್ಲಿ ದೊಡ್ಡವರಾದವರೆಲ್ಲ ತಾನು ಹೆಣ್ಣುತನವನ್ನು ಯಾರು ಮೀರಿ ಬೆಳೆದಿದ್ದಾರೆ ಅವರು, ಯಾರು ಗಂಡು ಅನ್ನೋ ಅಹಂಕಾರ ಮೀರಿ ಬೆಳೆದಿದ್ದಾರೆ ಅವರು. ಎರಡನ್ನು ದಾಟುವುದರಲ್ಲಿ ಏನೋ ದೊಡ್ಡದಾಗುವ ಒಂದು ಸೂಚನೆಗಳಿವೆ. ಈ ಎರಡನ್ನು ದಾಟುವುದು ಅನ್ನುವುದು ಇರುವುದನ್ನು ಇರುವ ಹಾಗೆ ಒಪ್ಪಿಕೊಳ್ಳಬೇಡಿ ಅನ್ನುವ ಸೂಚನೆ. ಇರುವನ್ನು ಇರುವ ಹಾಗೆ ಒಪ್ಪಿಕೊಳ್ಳುವುದು ಅಂತಂದರೆ, ನಾನು ಹೆಣ್ಣು ಅಂತ ಏನೆಲ್ಲ ನನಗೆ ಹಾಕಿ ಕೊಟ್ಟಿದ್ದಾರಲ್ಲ ಅದರ ಒಳಗೆ ಇರುವುದು, ಗಂಡು ಅಂತ ಏನೆಲ್ಲ ಹಾಕಿಕೊಂಡ ಒಂದು ದೊಡ್ಡ ದೊಡ್ಡ ಹಣೆಪಟ್ಟಿಗೆ ಅನುಗುಣವಾದ ಅಧಿಕಾರದ ಅದರ ಜೊತೆಗೆ ಇರೋದು. ಇದು ಎರಡೂ ಅಲ್ಲ. ಇದು ಎರಡೂ ಅಲ್ಲದನ್ನು ಸೂಚಿಸುವವರು ಇಬ್ಬರಿದ್ದಾರೆ ನಮ್ಮ ಕಣ್ಣ ಮುಂದೆ, ನಮ್ಮ ಜೊತೆಗೆ. ಒಂದು ತಾಯಿ, ಇನ್ನೊಂದು ದೇವರು. ನೀವು ಯಾವ ತಾಯಿಯ ಹತ್ತಿರ, ಎಲ್ಲಿ ಯಾವುದೇ ತಾಯಿ ಹತ್ರ ಯಾವ ಮಗುವು ತಾನು ತನ್ನ ಅಮ್ಮನ ಜೊತೆಗೆ ಇದ್ದೇನೆ ಅಂತ ಭಾವಿಸ್ತದೆ ಹೊರತು ಅವಳು ಹೆಣ್ಣು ಗಂಡು ಅಂತ ಭಾವಿಸೋದಿಲ್ಲ. ಯಾವ ತಾಯಿಯು ತನ್ನ ಮಗುವಿಗೆ ಹಾಲು ಕೊಡುವಾಗ ಅದು ಹೆಣ್ಣು ಗಂಡು ಅಂತ ಕೊಡೋದಿಲ್ಲ. ಇದನ್ನು ಫ್ರಾಯ್ಡು ಬಹಳ ಅಪಭ್ರಂಶ ಮಾಡಿದ್ದಾನೆ, ನಿಮಗೆ ಗೊತ್ತು. ಆಮೇಲೆ ನಮ್ಮ ಈಡಿಪಸ್ ಕಾಂಪ್ಲೆಕ್ಸ್ ನಿಮಗೆ ಗೊತ್ತು. ನಾನು ಅದನ್ನು ಇಡೀ ಪಸ್ ಕಾಂಪ್ಲೆಕ್ಸ್ ಅಂತ ಹೇಳೋದು. ಅದು ಎಲ್ಲವೂ ಕೂಡ ಅವರ ತಲೆ ಕೆಟ್ಟ, ಅದು ಕೀವು ಬಂದ ಮನಸ್ಥಿತಿ. ಆ ಥರ ಅಲ್ಲದೇ ಇರುವ ಒಂದು ಸ್ಥಿತಿ ಅಂದರೆ ಅದು ತಾಯಿಗೆ ಮಾತ್ರ ಗೊತ್ತು. ತನ್ನ ಮಗುವಿಗೆ ಹಾಲು ಉಡುವಾಗ ಅದು ಗಂಡು ಹೆಣ್ಣು ಭಾವ ಇಲ್ಲದೆ ಹೇಗೆ ಒಂದು ಆನಂದದ ಭಾವ ಅಂತ. ಊಡದೇ ಇರುವವರು ಬರೆದದ್ದು ಇದೆಲ್ಲ ಬರೆಯುವವರು. ಹಾಲು ಊಡಿದವರು ಯಾರೂ ಬರೀಲಿಲ್ಲ. ಫ್ರಾಯ್ಡು ಒಬ್ಬ ಹಾಲು ಊಡಿದವ ಅಲ್ಲ, ಉಂಡವ. ಆಮೇಲೆ ಹಾಲು ಉಣ್ಣುವ ಮಗು ಉಂಟಲ್ಲ, ಆ ಮಗುವಿಗೆ ಈಗ ಯಾವ ಫ್ರಾಯ್ಡ್ ಅಂತ ಹೆಸರು ಹೇಳ್ತೇವಲ್ಲ, ಆ ಎಚ್ಚರದ ಅರಿವು ಬರುವ ಮೊದಲು ಅವನು ಹಾಲು ಕುಡಿದದ್ದು. ಅವನಿಗೆ ಎಚ್ಚರ ಬಂದ ಮೇಲೆ ಅವನು ಹಾಲು ಕುಡಿದಿದ್ರೆ ಗೊತ್ತಾಗ್ತಿತ್ತು. ಎಚ್ಚರ ಬಂದ ಮೇಲೆ ಹಾಲು ಕುಡಿಯೋದು ಅಂತ ಒಂದು ಉಂಟು, ಅದು ಕೆಲವರಿಗೆ ಮಾತ್ರ ಸಾಧ್ಯ. ಎಷ್ಟೋ ಜನ ತಮಗೆ ಇನ್ನೂ ನೆನಪಿನ ಶಕ್ತಿಗೆ ಯಾವುದು ದಾಖಲಾಗುವುದಿಲ್ಲ, ಅದಕ್ಕೆ ಪೂರ್ವದಲ್ಲೇ ಅಮ್ಮನ ಹಾಲು ಕುಡಿದು ಮುಗಿಸಿದವರು. ಗೊತ್ತಿರೋದು ಹೇಗೆ ಅಂದರೆ, ಅಮ್ಮ ಹೇಳಿ ನೀನು ನನ್ನ ಹಾಲು ಕುಡಿದು ಬೆಳೆದಿದ್ದಿ ಅಂತ, ಅಥವಾ ಇನ್ಯಾರೋ ತಾಯಿಯಂದರು ಮಕ್ಕಳಿಗೆ ಹಾಲು ಉಡುವುದನ್ನು ನೋಡಿ ಎಣಿಸೋದು, ನಾವು ಕೂಡ ಹೀಗೆ ಕುಡಿದಿರ್ಬೋದು ಅಂತ. ನಿಮಗೆ ಯಾರಿಗೆ ದಾಖಲೆ ನೆನಪುಂಟು? ನಾನು ಕುಚೋದ್ಯಕ್ಕೆ ಹೇಳೋದಲ್ಲ, ನಾನು ನನ್ನ 8ನೇ ವರ್ಷದವರೆಗೇನೋ ನಾನು ಹಾಲು ಕುಡಿದವಳು ಅಮ್ಮನದ್ದು. ನನಗೆ ಚೆನ್ನಾಗಿ ನೆನಪುಂಟು. ನಾನು ಎದ್ದು ನಿಂತು ಎಲ್ಲ ಹಾಲು ಕುಡಿದಿದ್ದೇನೆ. ಅಮ್ಮನ ರವಕೆಯನ್ನು ನಾನೇ ತೆಗೆದು ನಾನು ಹಾಲು ಕುಡಿದವಳು. ಹಾಗಾಗಿ ನಾನು ಈ ಮಾತುಗಳನ್ನು ಹೇಳುವಾಗ ಈ ಎಚ್ಚರದ ಅರಿವಿನ ಹಾಲು ಕುಡಿಯುವುದಿದೆಯಲ್ಲ, ಅಲ್ಲಿ ಅಮ್ಮ ಯಾವ ಲಿಂಗ ಅಂತ ಸ್ವಲ್ಪ ಯೋಚನೆ ಮಾಡಿದರೆ ಅದನ್ನು ಅನುಭವಿಸಿದವನಿಗೆ ಗೊತ್ತು. ಹಾಗಾಗಿ ಈ ಅಮ್ಮನಿಗೆ ಲಿಂಗವಿಲ್ಲ. ಇನ್ನೊಂದು ಯಾರು ಅಂದರೆ ದೇವರು. ಯಾರಾದರೂ ಒಬ್ಬ ಭಕ್ತ ದೇವರ ಮುಂದೆ ನಿಂತು ನನ್ನದು ದೇವರು, ಗಂಡ ದೇವರು ಅಂತ ಯಾರಾದರೂ ಪೂಜಿಸ್ತಾನಾದರೆ ಅವನಿಗೆ ಒಂದೋ ಸ್ವಲ್ಪ ಸರಿ ಇಲ್ಲ ಅಂತ ಅರ್ಥ, ಅಥವಾ ಅವನಿಗೆ ಇನ್ನೂ ಏನು ಅಂತ ಗೊತ್ತಾಗಲಿಲ್ಲ ಅಂತ ಅರ್ಥ. ದೇವರಿಗೆ ಲಿಂಗವಿಲ್ಲ, ತಾಯಿಗೆ ಲಿಂಗವಿಲ್ಲ. ಹಾಗಾದರೆ ಲಿಂಗವಿಲ್ಲದ ಸ್ಥಿತಿ ಅವರು ದೊಡ್ಡವರು. ನಮ್ಮ ಜಗತ್ತಿನಲ್ಲಿ ಯಾರು ದೊಡ್ಡವರು ಅಂದರೆ ತಾಯಿ ದೊಡ್ಡವಳು ಮತ್ತು ದೇವರು ದೊಡ್ಡವನು. ಈ ದೇವರು ಮತ್ತು ತಾಯಿಗೆ ಪರ್ಯಾಯವಾದದ್ದು ಇನ್ನೊಂದಿಲ್ಲ. ಹೌದು, ಪಿತೃದೇವೋಭವ ನಿಜ. ಆದರೆ ಪಿತೃದೇವೋಭವ ಆಗುವಾಗ ದೇವರು ಅನ್ನುವ ಭಾವವೇ ಅಲ್ಲಿಯೂ. ದೇವರು ಅನ್ನುವಾಗ ಅಲ್ಲಿ ಲಿಂಗವಿಲ್ಲ, ತಾಯಿ ಅನ್ನುವಾಗ ಲಿಂಗವಿಲ್ಲ. ಈ ಲಿಂಗಾತೀತವಾಗುವ ಒಂದು ಸ್ಥಿತಿ ಇದೆಯಲ್ಲ, ಅದು ನಾಮದೊಳು ಸ್ತ್ರೀ ರೂಪು ಅಲ್ಲದೆ ಭಾವಿಸುವೊಡೆ ಗಂಡು ರೂಪು ಅಂತ ಅಕ್ಕ ಮಹಾದೇವಿ. ಹೀಗೆ ಹೇಳಿದ ಕೂಡಲೇ ಹಾಗಾದರೆ ಅದೇ ಹೆಣ್ಣು ಮಕ್ಕಳೆಲ್ಲ ಗಂಡು ಆಗಬೇಕು ಅಂತ ಕಾಣ್ತದೆ. ಅಲ್ಲ, ಇದು ಎಲ್ಲರಿಗೂ ಅನ್ವಯ.
ಹೆಣ್ಣು ಗಂಡಾಗಬೇಕು, ಗಂಡು ಹೆಣ್ಣಾಗಬೇಕು. ದೇವರ ದಾರಿಯಲ್ಲಿ ಪ್ರತಿ ಗಂಡು, ನಾನು ಬರ್ತಾ ನನ್ನ ಜೊತೆಗೆ ನಾನು ಇವತ್ತು ನನ್ನ ಸಂಪೂರ್ಣ ಆತಿಥ್ಯವೋ, ಉಪಚಾರವೋ, ಸ್ನೇಹವೋ, ಮಿತ್ರತ್ವವೋ ಎಲ್ಲವನ್ನು ಕಾಯ್ದುಕೊಂಡು ತಾಯಿಯ ಹಾಗೆ ನೋಡಿದ ಕವಿತಾಳ ಮನೆಯಲ್ಲಿದ್ದೆ ನಾನು, ನಾರಾಯಣ ಮಡಿಯವರ ಮನೆಯಲ್ಲಿ. ಅಲ್ಲಿ ಇದೇ ಮಾತು ಬಂತು. ಒಬ್ಬ ಶರಣ ಸತಿ ಲಿಂಗಪತಿ ಅಂತ ಹೇಳುವಾಗ ವಚನಕಾರರೆಲ್ಲ ಗಂಡಸರು. ಅವ್ರು ಹೇಳಿದ್ದು ನಾವು ಹೆಂಡತಿ ಅಂತ, ಹೆಣ್ಣಾಗಬೇಕು ಅಂತ, ಶರಣ ಸತಿ ಆಗಬೇಕು, ಲಿಂಗಪತಿ ಆಗಬೇಕು ಅಂತ. ದೇವರು ಗಂಡ, ತಾನು ಹೆಣ್ಣು ಅಂತ ಅವರು ಭಾವಿಸುವುದು. ನೀವು ದಾಸ ಪಂಥಕ್ಕೆ ಬಂದರೆ ಎಲ್ಲ ದಾಸರು ಹೇಳಿದ್ದು ನಾವು ಗೋಪಿಕೆಯರು ಅಥವಾ ನಾವು ಯಶೋದೆ ಅಥವಾ ದೇವಕಿ ಅನ್ನುವ ಮಾತೆಯರು, ನಮ್ಮ ಕೃಷ್ಣ ನಮ್ಮ ಗಂಡ ಅಥವಾ ನಮ್ಮ ಮಗು, ಪರಮ ಪುರುಷ ಅವನೊಬ್ಬನೇ ಅಂತದೆ ಭಾಗವತ. ಶ್ರೀಮದ್ ಭಾಗವತದಲ್ಲಿ ಜಗತ್ತಿಗೆ ಗಂಡು ಅಥವಾ ಪುರುಷ ಅಂತ ಇದ್ದರೆ ಅದು ಅವನೊಬ್ಬನೇ ಅಂತ. ಮತ್ತು ಅಕ್ಕಮಹಾದೇವಿ ತನ್ನ ಅನುಭವದಿಂದ ಹೇಳಿದ್ದು ಅದನ್ನೇ, ಎನ್ನದೇವ ಚನ್ನ ಮಲ್ಲಿಕಾರ್ಜುನಂಗೆ ಜಗವೆಲ್ಲ ಹೆಣ್ಣು ನೋಡ. ಇಡೀ ಜಗತ್ತು ಹೆಣ್ಣು ಅಂತ ಯಾಕೆ ಹೇಳಿದ್ಲು ಅಂದರೆ ಅವಳಿಗೆ, ಈ ಜಗತ್ತಿನ ಪ್ರತಿಯೊಬ್ಬನೂ ಕೂಡ ಅವನನ್ನು ಸೇರುವುದಕ್ಕೆ ಬಂದ ಹೆಣ್ಣು. ಹೆಣ್ಣಾಗದೆ ಅವನನ್ನು ಸೇರಲಿಕ್ಕೆ ಬರೋದಿಲ್ಲ. ಯಾಕೆ ಹೆಣ್ಣಾಗುವುದು ಅಂದರೆ ಸಮರ್ಪಣೆ ಹೆಣ್ಣಿನ ಗುಣ. ಹೆಣ್ಣು ಯಾಕೆ ಸಮರ್ಪಣೆಯ ಗುಣಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ, ಯಾರೋ ಬಿತ್ತಿದ ಬೀಜವನ್ನು, ಅದು ಗಂಡ ಇರಲಿ ಪ್ರಿಯತಮ ಇರಲಿ, ಬಿತ್ತಿದ ಬೀಜವನ್ನು, ಆ ಬೀಜವನ್ನು ತನ್ನ ಗರ್ಭದಲ್ಲಿ ಧರಿಸುವ ಹೊತ್ತಿಗೆ ತನ್ನದೆಲ್ಲವನ್ನೂ ಧಾರೆ ಎರೆದು ಆ ಬೀಜಕ್ಕೆ ಆಕಾರ ಕೊಟ್ಟು ರೂಪ ಕೊಟ್ಟು ತನ್ನ ಎಲ್ಲವನ್ನೂ ಅದರ ಭಾಗ ಮಾಡಿ 9 ತಿಂಗಳ ನಂತರ ಅದನ್ನು ಸುಂದರವಾದ ಒಂದು ಆಕಾರವಾಗಿ ಈ ಜಗತ್ತಿಗೆ ಕೊಡಮಾಡುವ ಸೃಷ್ಟಿಕರ್ತೆ ಅವಳು. ಅದು ಅವಳ ಗುಣ. ಇದು ಹೇಗೆ ಸಾಧ್ಯ ಆಗ್ತದೆ ಅಂದರೆ ತನ್ನನ್ನು ಸಂಪೂರ್ಣ ಸಮರ್ಪಿಸಿಕೊಳ್ಳೋದ್ರಿಂದ. ನಿಮಗೆ ಚೆನ್ನಾಗಿ ಗೊತ್ತಿದೆ, 2 ತಿಂಗಳಾದರೆ ಗರ್ಭ ಪ್ರವೇಶ ಮಾಡಿದ 2 ತಿಂಗಳಲ್ಲಿ ಅವಳಿಗೆ ವಾಂತಿ ಆಗ್ತದೆ, ಅದು ಏನೇನೋ ವೇದನೆಗಳಾಗ್ತವೆ. ಯಾಕೆ? ಒಂದು ಫಾರಿನ್ ಎಲಿಮೆಂಟ್ ತನಗೆ ಬೇಡ ಅಂತ ದೇಹ ದೂಡ್ತದೆ, ಎಂಥದನ್ನೆಲ್ಲ ಸಹಿಸಿಕೊಳ್ತಾಳೆ ಅವಳು. ಈ ಫಾರಿನ್ ಎಲಿಮೆಂಟನ್ನು ದೇಹ ದೂಡಿಕೊಂಡ್ರೂ ಕೂಡ ಅದೆಲ್ಲವನ್ನು ಸಹಿಸಿಕೊಂಡು ಅದನ್ನು ಬೆಳೆಸ್ತಾಳೆ. ಇದು ಸಮರ್ಪಣೆ ಇದ್ದವರಿಗೆ ಮಾತ್ರ ಸಾಧ್ಯ. ಯೋನಿಯ ಗುಣವೇ ವಿಸ್ತಾರ. ಹೊರಗಿದ್ದುದನ್ನು ತನ್ನ ಒಳಗೆ ಸ್ವೀಕರಿಸಿ ತನ್ನಲ್ಲಿದ್ದುದನ್ನೆಲ್ಲ ಧಾರೆ ಎರೆದು ಮತ್ತೆ ಈ ಜಗತ್ತಿಗೆ ಕೊಟ್ಟು ಬಿಡುವ ನಿಸ್ಪೃಹತೆ, ಇದು ಹೆಣ್ಣಿಗೆ ಮಾತ್ರ ಸಾಧ್ಯ, ಗಂಡು ಹಾಗಲ್ಲ. ಅದಕ್ಕೆ ನೀವು ಗಮನಿಸಿರಬಹುದು, ನಮ್ಮಲ್ಲಿ ವರ್ಣ ಅಕ್ಷರಗಳಿಗೆಲ್ಲ ಯೋನಿ ಅಕ್ಷರ ಮತ್ತು ಬೀಜಾಕ್ಷರ ಅಂತಲೇ ಹೆಸರಿವೆ. ಬೀಜಾಕ್ಷರಗಳು ವಿಸ್ತಾರ ಆಗದೇ ಇರುವವುಗಳಿಗೆ ಬೀಜಾಕ್ಷರ ಅಂತ ಹೆಸರು. ವರ್ಣಗಳು ಕಂಪ್ಲೀಟ್ ಯಾವುದಿದ್ದಾವಲ್ಲ ಅವೆಲ್ಲ ಬೀಜಾಕ್ಷರಗಳು. ಮತ್ತೆ ವಿಸ್ತಾರ ಆಗುವುದಿಲ್ಲ, ಯಾವುದು ವಿಸ್ತಾರ ಆಗ್ತದಲ್ಲ ಆ ಅಕ್ಷರಗಳಿಗೆ ಯೋನಿ ಅಕ್ಷರ ಅಂತ ಹೆಸರು. ಎಷ್ಟು ಸೈಕಾಲಜಿ, ಎಷ್ಟೊಂದು ವೈಜ್ಞಾನಿಕವಾದ ಅಂಡರ್ಸ್ಟ್ಯಾಂಡಿಂಗ್ ಒಂದು ಹ್ಯೂಮನ್ ಪರ್ಸ್ಪೆಕ್ಟಿವ್ನಲ್ಲಿ. ಇದೆಲ್ಲವನ್ನು ಒಳಗೊಂಡು ಲಿಂಗಾತೀತ ಆಗುವ ಒಂದು ಸ್ಥಿತಿ ಇದೆ. ಲಿಂಗಾತೀತ ಯಾಕಾಗಬೇಕು? ಈಗ ಇರುವ ಗುರುತುಗಳು ಉಂಟಲ್ಲ, ಈ ಲಿಂಗ, ಇದು ಗುರುತುಗಳು. ಈ ಲೋಕಕ್ಕೆ ಗುರುತುಗಳು ಅಂತಲೇ ಲಿಂಗ ಶಬ್ದಕ್ಕೆ ಇರುವ ಅರ್ಥ ಸಂಸ್ಕೃತದಲ್ಲಿ. ನಿನ್ನನ್ನು ಹೀಗೆ ಗುರುತಿಸಿಕೊ ಅಂತ. ಇದರ ಆಚೆಗೆ ಹೋಗಬೇಕಾದದ್ದೇ ನಮ್ಮ ಜೀವತತ್ವದ ಕಡೆಗೆ ಹೋಗುವ ಒಂದು ದಾರಿ. ಅದನ್ನು ಮಾಡಿದರು ಎಲ್ಲರೂ. ಯಾರು ನಿಜವಾಗಿ ಇಲ್ಲಿಂದ ಆಚೆಗಿನ ಭಗವಂತನನ್ನು ನೋಡಬೇಕು ಅಂತ ಹಸಿದ್ರು ಅವರೆಲ್ಲರೂ ಕೂಡ ಈ ಲಿಂಗದ ಗುರುತಿನ ಆಚೆಗೆ ಏನಿದೆ ಅದು ನಡುವೆ ಸುಳಿವಾತ್ಮ, ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ, ಅಂಥದ್ದೊಂದು ಸ್ಥಿತಿ. ಅದು ಯಾರಿಗೆ ಸಾಧ್ಯ ಆಗ್ತದೆ? ನಾನು ಹೆಚ್ಚು ವಿಸ್ತಾರ ಮಾಡೋದಿಲ್ಲ, ನಿಮಗೆಲ್ಲರಿಗೂ ಅಪರಿಚಿತವಾಗಿರುವ, ಆದರೆ ಪುಣ್ಯವಶಾತ್ ನಮಗೆ, ಅದರಲ್ಲೂ ವೈಯಕ್ತಿಕವಾಗಿ ನನಗೆ ತುಂಬ ಹತ್ತಿರ ಇದ್ದಂತಹ ಸಿದ್ದೇಶ್ವರ ಶ್ರೀಗಳ ಒಂದು ಘಟನೆ ಅಥವಾ ಒಂದು ವಿವರಣೆಯನ್ನು ಹೇಳಿ ನಾನು ನಿಮಗೆ ಅದನ್ನು ಸ್ವಲ್ಪ ತಿಳಿಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಪೂಜನೀಯ ಸಿದ್ದೇಶ್ವರ ಶ್ರೀಗಳು ಮಹಾ ವಿಶೇಷ ವ್ಯಕ್ತಿ. ನಾವು ಅವ್ರ ಜೊತೆಗೆಲ್ಲ ಕೂತಿದ್ವಲ್ಲ ಅನ್ನೋದು ನಮ್ಮ ಪುಣ್ಯ ಭಾಗ. ಇಷ್ಟು ದಿವಸ ಇದ್ದೂ ಕೂಡ ಏನು ಪಡೀಲಿಲ್ವಲ್ಲ ಅನ್ನುವ ಒಂದು ದುಃಖ ಕೂಡ ಕೊಟ್ಟು ಹೋದವರು ಅವರು. ಅಂಥ ಮಹಾನುಭಾವರು. ಬಹುಶಃ ದಕ್ಷಿಣ ಕನ್ನಡದ ಭಾಗದ ಅನೇಕ ಜನರಿಗೆ ಶ್ರೀ ಸಿದ್ದೇಶ್ವರ ಶ್ರೀಗಳು ಗೊತ್ತಿಲ್ಲ. ಅವರು ಒಂದು ದಿನ ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ ಬಂದರು. ನಾನು ಹಾಗೆ ಪ್ರಥಮ ಸಾಲಿನಲ್ಲಿ ಅವರ ಉಪನ್ಯಾಸ ಕೇಳುವುದಕ್ಕೆ ಕೂತಿದ್ದೆ ಪ್ರೇಕ್ಷಕಿಯಾಗಿ. ಅವರು ಪ್ರಾರಂಭ ಮಾಡಿದರು. ಅಲ್ಲೊಂದು ಟೇಬಲ್ ಮೇಲೆ ಗುಲಾಬಿ ಹೂವಿತ್ತು. ಅವರ ಆ ಹೂವನ್ನು ಎತ್ಕೊಂಡ್ರು. ನಾನು ಅವರು ಹೇಳಿದ ಭಾಷೆಯಲ್ಲೇ ಅವರ ವಾಕ್ಯಗಳನ್ನೇ ಹೇಳ್ತೇನೆ, ಯಾಕೆಂದರೆ ಅದು ಅವರ ಮಾತು, ಅವರ ಭಾಷೆ, ಅವರ ಶೈಲಿಯಲ್ಲೇ ಕೇಳಬೇಕು. 3 ಅಥವಾ 4 ಶಬ್ದದ ಒಂದು ವಾಕ್ಯ, ಅದಕ್ಕಿಂತ ಹೆಚ್ಚು ವಾಕ್ಯಗಳು ದೀರ್ಘ ಇಲ್ಲ. ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮಗೆ ಉತ್ತರ ಕರ್ನಾಟಕದ ಕನ್ನಡ ಮಾತಾಡ್ಲಿಕ್ಕೆ ಬರೆದ್ರೆ ಅರ್ಥ ಆಗುತ್ತೆ, ಹಾಗಾಗಿ ನಾನು ಅದನ್ನೇ ಹೇಳ್ತೀನಿ. ಇಲ್ಲೊಂದು ಹೂವು ಅದ, ಇದಕ್ಕೆ ಗುಲಾಬಿ ಅಂತ ಹೆಸರದ.
ಈ ಗುಲಾಬಿಗೆ ಕೆಂಪು ಬಣ್ಣ ಅದ. ಈಗ ನನ್ನ ಕೈಯಾಗಿನ ಗುಲಾಬಿ ಕೆಂಪದ. ಬಹಳ ಬಣ್ಣ ಅದಾವು. ಗುಲಾಬಿ ಒಳಗೆ ಬಿಳಿನೂ ಇರ್ತದೆ, ಹಳದಿನೂ ಇರ್ತದೆ. ಹಿಂಗೆ ಭಾಳ ಬಣ್ಣ. ಗುಲಾಬಿ ಗಿಡ ಮುಳ್ಳು ಇರೋ ಟೊಂಗಿ ಮ್ಯಾಲೆ ಹೂವು ಬಿಡ್ತದೆ. ಅದಕ್ಕೆ ಟೊಂಗಿ ಕತ್ತರಿಸಿ ಒಂದು ಮಣ್ಣಿನಾಗ ಹಾಕಿ, ಇಂಥ ಮಣ್ಣಿನಾಗ ಇಂಥ ಹೊತ್ತು ಹಿಂಗೆ ಹಚ್ಚಿದರೆ ಅದು ಗಿಡ ಆಗ್ತದೆ. ಅದಕ್ಕೆ ಹಿಂಗೆ ಬಿಸಿಲು ಇರಬೇಕು, ಇಷ್ಟು ನೀರು ಹಾಕಬೇಕು, ಇಂಥ ಗೊಬ್ಬರ ಹಾಕಬೇಕು, ಇಂಥ ಕಾಲದಾಗ ಅದರ ಟೊಂಗಿ ಕತ್ತರಿಸ್ಬೇಕು. ಆಗ ಅದರಾಗ ಮೊಗ್ಗಿ ಹಿಂಗೆ ಹೊಡಿತಾವೆ. ಆ ಮೊಗ್ಗಿ ಒಳಗೆ ಹಿಂಗೆ ಹೂವು ಆಗ್ತದೆ. ಇವೆಲ್ಲವೂ ಗುಲಾಬಿ ಕುರಿತಾದ ಜ್ಞಾನ. ಇದನ್ನು ಒಬ್ಬ ಭಾಳ ಚಲೋ ತಿಳಿದಿದ್ದ. ಅವನಿಗೆ ಗುಲಾಬಿ ಬಗ್ಗೆ ಏನು ಕೇಳಿದರೂ ಗೊತ್ತಿತ್ತು. ಅವ ಇದು ಇಲ್ಲ ಅನ್ನೋದು ತಿಳಿಯಲಿಲ್ಲ, ಅನ್ನೋದು ಉಳಿಸಿರಲಿಲ್ಲ. ಏನು ಕೇಳಿದರೂ ಗುಲಾಬಿ ಬಗ್ಗೆ ಅವ ಮಾಹಿತಿ ಕೊಡ್ತಿದ್ದ. ಅವ ಜ್ಞಾನಿ. ಆದರೆ ಅವ ಗಿಡ ನೋಡಿದ್ದಿಲ್ಲ, ಗುಲಾಬಿ ಹೂವು ಗೊತ್ತಿಲ್ಲ, ನೋಡಿ ಕಣ್ಣಾರೆ ಕಂಡಿಲ್ಲ. ಚಿತ್ರ ನೋಡ್ಯಾನ. ಅವ ಗಿಡ ಮುಟ್ಟಿಲ್ಲ, ಟೊಂಗೆ ಕೈಯಾಗಿ ಹಿಡಿದಿಲ್ಲ, ಮುಳ್ಳು ನಟ್ಟಿಸ್ಕೊಂಡಿಲ್ಲ, ನೀರು ಹಾಕಿಲ್ಲ, ಗೊಬ್ಬರ ಉಣಿಸಿಲ್ಲ, ಅವ ಮಣ್ಣಾಗ ಹಚ್ಚಿಲ್ಲ. ಅವಾಗ ಎಲ್ಲ ಗೊತ್ತದ. ಗುಲಾಬಿ ಅಂದರೆ ಏನು ಗೊತ್ತದ. ಅವ ಜ್ಞಾನಿ. ಇನ್ನೊಬ್ಬವ ಅದಾನ. ಅವ ಈ ಮ್ಯಾಗಿನವ ಕೂತು ಹೇಳ್ತಾನೆ, ಏ ಗುಲಾಬಿ ಗಿಡ ಹಚ್ಚು ಅಂತ. ಇವ ಫೋನ್ನಾಗ ಕೇಳ್ತಾನೆ. ತೋಟದಾಗ ರೈತ ಇವ ಹಚ್ಚವ. ಅವ ಹೇಳವ ಎಲ್ಲೋ ಕೂತಾನ. ಅವ ನೆಲದಾಗಿಲ್ಲ, ಅಲ್ಲೆಲ್ಲೋ ಕೂತು ಹೇಳ್ತಾನೆ. ಇವ ಕೇಳ್ತಾನೆ, ಇವ ಹಚ್ತಾನೆ. ಇವ ಗಿಡ ಹಚ್ತಾನೋ, ಅವ ಹೇಳಿದಂಗೆ ಎಲ್ಲ ಮಾಡ್ತಾನೆ. ಇಂಥ ಮಣ್ಣು, ಇಷ್ಟು ಕುಣಿ, ಇಷ್ಟು ಆಳದಾಗ ಇಂಥ ಟೊಂಗಿ ಹಿಂಗೆ ಹಚ್ಚಬೇಕು, ಬುಡಕ್ಕೆ ಇಂಥ ಗೊಬ್ಬರ, ಇಂಥ ನೀರು, ಇಷ್ಟು ಹೊತ್ನಾಗ ಅದಕ್ಕೆ ಇಷ್ಟು ಬಿಸಿಲು ಬೀಳು ಹಂಗೆ ನೋಡ್ಕೊ ಎಲ್ಲ. ಅವ ಎಲ್ಲ ಮಾಡ್ತಾನು. ಈ ರೈತ ಒಂದೊಂದು ಮಾಡುವಾಗ ಮುಟ್ಟ್ಯಾನು. ಅವಾಗ ಗಿಡ ಗೊತ್ತದ. ಅವ ಹೂವು ಅರಳೋದು ನೋಡ್ಯಾನ, ಮೊಗ್ಗ ಬಿಡೋದು ಕಂಡಾನ. ಅವಾಗ ಅದರ ವಾಸನೆ ಗೊತ್ತದ. ಅವ ಮುಳ್ಳು ನಟ್ಟಿಸ್ಕೊಂಡಾನ, ರಕ್ತ ಸುರಿಸ್ಯಾನ, ಕೈಯಾಗ ಅದನ್ನು ಮುಟ್ಟಿ ಆನಂದ ಪಟ್ಟಾನು. ನೆಲದಾಗಿನ ಮಣ್ಣ ಗೊತ್ತದ, ಅದರ ಹಸಿ ಗೊತ್ತದ, ಬಿಸಿ ಗೊತ್ತದ. ಅವ ಓದಿಕೊಂಡಿಲ್ಲ. ಅವನಿಗೆ ಗುಲಾಬಿ ಬಗ್ಗೆ ಹೇಳಂದ್ರೆ ತಿಳಿಲಿಕ್ಕೆ ಬರ್ಲಕ್ಕಿಲ್ಲ. ಅವ ಹೇಳಂಗಿಲ್ಲ. ಆದರೆ ಅವಾಗ ಎಲ್ಲ ಗೊತ್ತದ. ಅವ ಅನುಭವಿ. ಇನ್ನೊಬ್ಬ ಅದಾನ. ಅವ ಗುಲಾಬಿ ಅನ್ನೋದು ಅದ ಅನ್ನೋದು ಕೇಳಿಲ್ಲ, ಕಂಡಿಲ್ಲ. ಅವ ಈ ಊರೊಳಗ ಇಲ್ಲ. ಅವಾಗ ಜಗತ್ತಿನೊಳಗೆ ಗುಲಾಬಿ ಅನ್ನೋದು ಅದ ಅನ್ನೋದೇ ಗೊತ್ತಿರಲಿಲ್ಲ. ಒಂದು ಯಾವುದೋ ಜಗತ್ನಾಗ ತನ್ನ ಪಾಡಿಗಿದ್ದವ. ಏನೋ ಓದ್ತಾನೋ, ಏನೋ ಬರೀತಾನೋ, ಅದಾ ಮುಳುಗ್ಯಾನ. ಅವಾಗ ರಾತ್ರಿ ನಿದ್ದೆ ಒಳಗೆ, ಎಚ್ಚರದಾಗ, ಕನಸ್ನಾಗ ಒಳಗೊಂದು ಹೇಳ್ತದ, ಇಲ್ಲೇ ಯಾಕೆ ಕುಂತಿ, ಅಲ್ಲೊಂದು ಚಲೋ ಗುಲಾಬಿ ಅದ ನೋಡಿ ಬಾ. ಅವಾಗ ಅದು ಕುಂತ್ರು ಬಿಡಂಗಿಲ್ಲ, ನಿಂತ್ರು ಬಿಡಂಗಿಲ್ಲ. ಹೋಗು ಆ ಗುಲಾಬಿ ನೋಡು, ಇಲ್ಲೇ ಯಾಕೆ ಕುಂತಿ, ಯಾಕೆ ಸಮಯ ಹಾಳು ಮಾಡ್ತಿ, ಹೋಗು. ಇವಾಗ ಕೇಳ್ತಾನೋ, ಇವನಿಗೆ ತಿಳಿವಲ್ತು. ಮತ್ತು ಹಂಗೆ ದಿನಗಳು ಹೋಗ್ತಾವೆ. ಒಂದಿನ ಅದು ಬಿಡಂಗಿಲ್ಲ. ಹೇಳೋ ತಮ್ಮ, ಕುಂತ್ರೆ ಏನಾಗೋದು, ಹೊರಡು. ಅವನಿಗೆ ಅದು ಎಷ್ಟು ತೀವ್ರ ಎಳೀತದ, ಅವನಿಗೆ ಕುಂಡ್ರುವುದಾಗೋದಿಲ್ಲ. ಅವ ಅಲ್ಲಿಂದ ಹೊರಡ್ತಾನೆ. ಅವನಿಗೆ ಅದು ಎಲ್ಲದ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಒಳಗಿಂದ ಹೇಳ್ತದೆ, ಹೋಗು ನಿನಗೆ ಸಿಗುತ್ತದೆ. ಅವ ಹೊರಡ್ತಾನೆ, ಹೋಗ್ತಾನೆ, ಎಲ್ಲಿಗೆ ಗೊತ್ತಿಲ್ಲದೆ ಹೋಗ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ಅವನಿಗೆ ಒಳಗಿದ್ದು, ಹಿಂಗೆ ಬಾ, ಈಗ ಬರೋಬ್ಬರಿ ಬಂದದಿ, ಇನ್ನೊಂದೀಟ್ ಹೋಗು, ಮುಂದೆ ಹೋಗು, ಆಚಿಕ್ ಹೋಗು, ಅದು ಹೇಳ್ತದೆ. ಇವಾಗ ಕೇಳ್ಕೋತ ಹೋಗ್ತಾನೆ. ಒಂದು ಹೋಗ್ಕೋತ ಅವನಿಗೆ ಆ ತೋಟದ ಮುಂದೆ ಅವ ಬರ್ತಾನೆ. ಅವನನ್ನು ಅದು ತೋಟದ ಮುಂದೆ ನಿಲ್ಲಿಸ್ತದೆ. ನೋಡು, ನಾ ಗುಲಾಬಿ ಹೂ ಅಂದಿನಲ್ಲ, ಅಲ್ಲ ಅದ ನೋಡು. ಇವ ನೋಡ್ತಾನೆ. ಹೂವು ಅಲ್ಲಿ ಅರಳ್ಯಾವ, ಅದರ ವಾಸನೆ ಅವನಿಗೆ ಹೊಡಿಲಾಕತ್ತದ. ಅವನಿಗೆ ಕಣ್ಣಿಗೆ ಮತ್ತೇನು ಕಾಣಿಸಿ ಒಲ್ತು. ಆ ಹೂವು, ಅದರ ವಾಸನೆ, ಅದು ಒಂದೇ. ಜಗತ್ನಾಗ ಇನ್ನೊಂದು ಅದ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅವ ಹಂಗೆ ಹೋಗ್ತಾನೋ, ಅದರ ಸಮೀಪ ಹೋಗ್ತಾನೋ, ಮುಟ್ಟುತ್ತಾನೋ, ಮೂಸ್ತಾನೋ, ಅವನಿಗೆ ಸಮಾಧಾನ ಆಗುವಲ್ತು. ಅವ ಇಲ್ಲ, ನಾ ಇದ್ರೊಳಗೆ ಇಳಿಬೇಕು ಅಂತಾನು. ಅವ ಅದರೊಳಗೆ ಇಳಿತಾನು. ಆ ಹೂವಿನೊಳಗೆ ಇಳಿದು ದುಂಬಿ ಆಗ್ತಾನು. ಹೂವು ಪಕಳೆ ಮುಚ್ತದ, ಅವ ಅಲ್ಲೇ ಇಲ್ಲವಾಗ್ತಾನು. ಇವ ಅನುಭಾವಿ.
ಸಿದ್ದೇಶ್ವರ ಶ್ರೀಗಳು ಅಷ್ಟು ಹೇಳಿ ಒಂದು ಮಾತನ್ನು ಮುಕ್ತಾಯ ಮಾಡುವಾಗ ಹೇಳಿದರು, ಯೋಚನೆ ಮಾಡಿರಿ, ಜ್ಞಾನಿ ಆಗ್ತಿರೋ, ಅನುಭವಿ ಆಗ್ತಿರೋ, ಅನುಭಾವಿ ಆಗ್ತಿರೋ ನಿಮ್ಮ ಕೈಯಾಗದ. ಎಷ್ಟು ಸರಳವಾಗಿ ಎಂಥ ಘನವನ್ನು ವಿವರಿಸುವ ಅವರ ರೀತಿ. ಇದು ತಾಯಿಯ ರೀತಿ, ಇದು ಮಮತೆಯ ರೀತಿ. ತಾಯಿ ಹೀಗೆ, ಅವಳು ಏನೂ ಓದಿಲ್ಲ, ಅವಳಿಗೆ ಏನು ಕೇಳಿದರೂ ಗೊತ್ತಿಲ್ಲ. ಈಗ ಮಾತಾಡಿದ್ರಲ್ಲ ಅಮ್ಮ ಪ್ರಭಾವತಿ ಅಕ್ಕ, ನಮಗೇನು ಗೊತ್ತಿಲ್ಲ, ನಾವು ವಿದ್ವಾಂಸರಲ್ಲ, ನಾವು ಓದಿಲ್ಲ. ಎಷ್ಟು ಮಕ್ಕಳನ್ನು ಬೆಳೆಸಿ ಎಷ್ಟು ದೊಡ್ಡವ್ರು ಮಾಡ್ಯಾರಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದಾ? ಒಂದು ತಾಯಿಯನ್ನು ಕೇಳಿದರೆ ಅವಳಿಗೆ ಏನೂ ಗೊತ್ತಿಲ್ಲ ಅಂತಾಳೆ ಅವಳು. ಆದರೆ KS ನಾರಾಯಣಾಚಾರ್ಯರಂಥ ವಿದ್ವಾಂಸರು ನನ್ನ ಪ್ರಥಮ ವಿಮರ್ಶಕಿ ನನ್ನ ಪತ್ನಿ ಅಂತಿದ್ದು. ನನ್ನ ಹೆಂಡತಿ ನಾನು ಬರೆದ ಪುಸ್ತಕವನ್ನು ಓದಿ ಸರಿ ಇದೆ ಅಂದಮೇಲೆ ನಾನು ಪ್ರಕಟಿಸ್ತಿದ್ದೆ ಅಂತಿದ್ದು. ಯಾಕೆ ಅಂದರೆ ತಾಯಿತನಕ್ಕೆ ಅನುಭಾವ ಇದೆ. ಯಾಕೆಂದರೆ ಅದು ಅನುಭವದ ಮೂಸೆಯಲ್ಲಿ ಬೆಳೆದಿದೆ. ಅದಕ್ಕೆ ಜ್ಞಾನ ಇಲ್ಲ, ಜ್ಞಾನ ಸ್ಪರ್ಶದ ದೊಡ್ಡಸ್ತಿಕೆಯ ಯಾವುದೂ ಇಲ್ಲ. ಅಕ್ಕಮಹಾದೇವಿ ಏನು ಓದಿದ್ದಾಳೆ? ಅಕ್ಕಮಹಾದೇವಿಯನ್ನು ಓದುವವರೆಲ್ಲ ಇವತ್ತು ಬಹಳ ಓದಿದವರೆಲ್ಲ ಅಕ್ಕಮಹಾದೇವಿ ಟೆಕ್ಸ್ಟ್ ಅವರಿಗೆ. ಅಕ್ಕಮಹಾದೇವಿ ವಚನಗಳನ್ನು ಅವರು ಪಾಠ ಮಾಡಬೇಕಾಗುತ್ತೆ. ಅವ್ರಿಗೆ ಅರ್ಥ ಆಗಲ್ಲ ಅಕ್ಕಮಹಾದೇವಿ ಏನು ಹೇಳಿದ್ದಾಳೆ ಅಂತ. ಯಾಕೆಂದರೆ ಒಂದು ತನ್ನನ್ನು ಅರ್ಪಿಸಿಕೊಂಡ ಅನುಭವ, ಅದರಿಂದ ಬೆಳೆಯುವ ಒಳಗೊಂದು ಕೂಗುವ ಹಸಿವು ತಾಯಿಗಿದ್ದಷ್ಟು ಗಂಡಿಗಿಲ್ಲ. ಇದು ನನ್ನ ಮಾತಲ್ಲ, ಶ್ರೀಕೃಷ್ಣನ ಮಾತು. ಭಾಗವತದಲ್ಲಿ ಒಂದು ಮಾತು ಬರುತ್ತೆ. ಒಂದು ಹವನ ಹೋಮ ನಡೀತಿದೆ, ಗೋಪಾಲಕರೆಲ್ಲ ಎಲ್ಲೋ ಇದ್ದಾರೆ. ಅಲ್ಲಿ ಕೃಷ್ಣನಿಗೆ ಹಸಿವಾಗುತ್ತೆ. ಗೋಪಾಲಕರ ಹತ್ರ ಕೃಷ್ಣ ಹೇಳ್ತಾನೆ, ಅಲ್ಲಿ ಹವನ ಹೋಮ ನಡೀತಿದೆಯಲ್ಲ, ಅಲ್ಲಿಂದ ಊಟ ತೊಗೊಂಬನ್ನಿ. ಹೋಗ್ತಾರೆ. ಆ ಹುಡುಗರೆಲ್ಲ ಹೋಗಿ ಹೋಮ ಹವನಕ್ಕೆ ಕೂತ ಘಟಾನುಘಟಿ ಗಂಡಸರಿದ್ದಾರಲ್ಲ ಅವ್ರನ್ನೆಲ್ಲ ಕೇಳ್ತಾರೆ, ನಮ್ಮ ಕೃಷ್ಣಂಗೆ ಬಲರಾಮಂಗೆ ಹಸಿವಾಗಿದೆ, ಏನಾರು ಕೊಡ್ರಿ, ಅವ್ರು ಹೇಳಿ ಕಳಿಸ್ಯಾರು. ಆಗ ಗಂಡಸರು ಹೇಳ್ತಾರೆ, ಏನೋ ಪೂರ್ಣಾಹುತಿ ಆಗಿಲ್ಲ, ಯಜ್ಞ ಮುಗಿದಿಲ್ಲ, ಯಾವ ಕೃಷ್ಣ ಯಾವ ಬಲರಾಮ, ಹೋಗ್ರಿ ಅಂತ ವಾಪಸ್ ಬರ್ತಾರೆ. ವಾಪಸ್ ಬಂದು ಹುಡುಗರು ಕೇಳ್ತಾರೆ, ಕೃಷ್ಣ ಕೊಡಲಿಲ್ಲ, ಯಾರ ಹತ್ರ ಹೋಗಿದ್ರಿ ಅಂತಾನೆ ಕೃಷ್ಣ. ಅಲ್ಲಿ ಕೂತಿದ್ರಲ್ಲ ಹೋಮ ಹವನ ಕೂತಿದ್ದ ಯಜ್ಞದೀಕ್ಷಿತರು ಎಲ್ಲ ಗಂಡಸರು, ಅವರ ಹತ್ರ ತಪ್ಪು ಮಾಡಿದ್ದೀರಿ ನೀವು. ನನ್ನ ಬಗ್ಗೆ ನಿಜವಾಗಿ ಪ್ರೀತಿ ಇರೋದು ಗಂಡಸರಿಗಲ್ಲ, ಹೆಂಗಸರಿಗೆ. ನೀವು ಅಲ್ಲಿ ಹೆಂಗಸರ ಹತ್ರ ಹೋಗಿ ಕೇಳಬೇಕಾಗಿತ್ತು ಅಂತ ಓಡಿ ಬರ್ತಾರೆ ಇವರೆಲ್ಲ. ಗಂಡಸರು ಸುದ್ದಿಗೆ ಹೋಗೋದಲ್ಲ, ಎಲ್ಲ ಹೆಂಗಸರ ಹತ್ರ ಹೋಗ್ತಾರೆ. ಆ ಹೆಣ್ಮಕ್ಳ ಹತ್ರ ಹೋಗ್ಬಿಟ್ಟು, ನಮ್ಮ ಕೃಷ್ಣನಿಗೆ ಬಲರಾಮ್ಗೆ ಹಸಿವಾಗಿದೆ, ಸ್ವಲ್ಪ ಏನರ ಕೊಡು. ಅಯ್ಯೋ, ಕೃಷ್ಣ ಬಲರಾಮ್ಗೆ ಹಸಿವಾಗಿದೆ ಅಂತ ಅಡಿಗೆ ಮನೆ ಏನೇನಿದೆ ಎಲ್ಲ ಪಾತ್ರೆ ಸಹಿತ ಹೆಂಗಸರು ಹೊರಟು ಬಿಡ್ತಾರೆ. ಪೂರ್ಣಾಹುತಿ ಯಜ್ಞ ಜ್ಞಾನ ಭಾಗ ಇಲ್ಲ, ಹೊರಟೇ ಬಿಡ್ತಾರೆ. ಹಸಿವು ಓಡು ಬಂದು ಎಲ್ಲ ಕೃಷ್ಣನ ಮುಂದಿಡ್ತಾರೆ. ಅಪ್ಪ, ಇವತ್ತು ನಾವು ಮಾಡಿದ ಪೂಜಾನ ನೀನು ಊಟ ಮಾಡ್ತೀಯ ಅಂದರೆ ಇನ್ನೇನಪ್ಪ ಅಂತ ಕೃಷ್ಣನ ಮುಂದೆ ಅರ್ಪಿಸ್ತಾರೆ. ಮುಂದೆ ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸರು ಶ್ರೀಕೃಷ್ಣನ ಮಾತುಗಳನ್ನು ಇಷ್ಟು ಪ್ರಬಲವಾಗಿ ಹೇಳ್ತಾರೆ. ಶ್ರೀಕೃಷ್ಣ ಹೇಳ್ತಾನೆ, ನನ್ನನ್ನು ನಿಜವಾಗಿ ಅರಿತವರು ಹೆಣ್ಣು ಮಕ್ಕಳು ಮಾತ್ರ, ನನ್ನ ಹತ್ರ ಬರುವ ಅರ್ಹತೆ ಅವರಿಗೆ ಮಾತ್ರ, ನನ್ನನ್ನು ತಿಳಿದವರು ಅವರು ಮಾತ್ರ. ಯಾಕೆಂದರೆ ಅವರಿಗೆ ಪೂರ್ತಿ ಸಮರ್ಪಣೆ ಅಂದರೆ ಏನು ಅಂತ ಗೊತ್ತಿದೆ. ಅದು ಎಲ್ಲಿಂದ ಬಂದಿದೆ ಅಂದರೆ ಅವರ ಅನುಭವದಿಂದ ಬಂದಿದೆ. ಆ ಅನುಭವ ಅವರನ್ನು ನನ್ನ ಹತ್ರ ಬೇಗ ಸಮೀಪಕ್ಕೆ ಕರ್ಕೊಂಡು ಬರ್ತದೆ. ಆದ್ದರಿಂದ ನಾನು ಯಾವತ್ತೂ ಕೂಡ ಹೆಣ್ಣು ಮಕ್ಕಳ ಜೊತೆಗೆ ಅಂತ ಈ ಮಾತುಗಳೆಲ್ಲವನ್ನು ಯಾವುದೇ ಗಂಡನ್ನು ಕಡಿಮೆ ಮಾಡಲಿಕ್ಕೆ ನಾನು ಹೇಳಿದ್ದಲ್ಲ. ಹೆಣ್ಣಾಗಿ ಇಂಥ ಕೃಷ್ಣ ಹೇಳೋದು ಗಂಡಸರಿಗೂ, ಹೆಣ್ಣಾಗದೆ ಮುಕ್ತಿ ಇಲ್ಲ ಅಂತ. ಹೆಣ್ಣಾಗದೆ ಮುಕ್ತಿ ಇಲ್ಲ ಅಂದಾಗ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಸಮಾನತೆ, ಮಹಿಳೆ ಆಗೋದು, ಮಹಿಳೆಯ ಯಾವುದೋ ಒಂದು ಸ್ವಾತಂತ್ರ್ಯ, ನಾನು ಅನ್ನುವ ಯಾವುದೋ ಒಂದು ಅಸ್ತಿತ್ವ, ಇದೆಲ್ಲ ಬಿಟ್ಬಿಡೋದ? ಖಂಡಿತ ಬಿಡಿ. ಯಾಕೆಂದರೆ ಇಲ್ಲಿ ನಾವು ಬಂದಿರೋದು ಪಕ್ಕದಲ್ಲಿರುವವನ ಜೊತೆ ಕಾಂಪಿಟೇಷನ್ ಮಾಡೋಕ್ಕಲ್ಲ. ಪಕ್ಕದಲ್ಲಿರೋವನ ಜೊತೆಗೆ ನಾವು ಫಸ್ಟು ಸೆಕೆಂಡು ಅವನ ಜೊತೆ ನಿತ್ಯ ಕಾಂಪಿಟೇಷನ್ ಮಾಡಿದ್ರೆ ಮುಗಿಯೋದು ಯಾವಾಗ? ಅವನನ್ನು ಗೆಲ್ಬೋದು, ಪಕ್ಕದವ ಇನ್ನೊಬ್ಬ ಶುರು ಆಗ್ತಾನೆ, ಅವನಕ್ಕಿಂತ ಎಲ್ಲಿ ಮುಗಿಯೋದು ಜನ್ಮ? ಜಗತ್ತಿನ ಪರಮ ಪುರುಷ ಇದ್ದಾನೆ, ಅವನಿಗೆ ಪ್ರಿಯವಾಗುವ ಹಾಗೆ ಬದುಕೋದಿದೆಯಲ್ಲ, ಆ ಒಂದು ಬದುಕೆ ನಿಜವಾದ ಹೆಣ್ಣಾಗುವ ಸ್ಥಿತಿ. ಅದು ಎಲ್ಲರೂ ಆಗಲಿಕ್ಕಿದೆ. ಆ ಎಲ್ಲರೂ ಆದ ದಿನ ಮುಕ್ತಿ. ಆ ಮುಕ್ತಿಗೆ ಹೋಗಬೇಕು ಅನ್ನೋ ಹಸಿವಿದ್ದವನು ಹೆಣ್ಣಾಗಬೇಕು, ಬೇರೆ ಗತಿ ಇಲ್ಲ. ನಮಸ್ಕಾರ.